ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡೋಣ. ತಾರೀಕು ಬಂದ್ಬಿಟ್ಟು 26ನೇ ತಾರೀಕು ದಿನ ಭಾನುವಾರ ಗೈಸ್, ವಾರದ ಕೊನೆ ದಿನ ಭಾನುವಾರ. ಸೊ ಎಲ್ಲರೂ ಕೂಡ ವೀಕೆಂಡ್ ಎಂಜಾಯ್ ಮಾಡಿಬಿಟ್ಟು ನಾಳೆಯಿಂದ ತಿರ್ಗಾ ಅವ್ರ ಕೆಲ್ಸಕ್ಕೆ ಎಲ್ಲರೂ ಹೋಗ್ಬೇಕಲ್ಲ ಅಂತ ಸುಮಾರು ಜನ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಇವತ್ತು ಡ್ಯೂಟಿ ಮಾಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಸೊ ಎಲ್ಲೇ ಅಂತ ಹೇಳಿದ್ರೆ ಚಿಕ್ಕಗುಬ್ಬಿ ಹತ್ರ ಒಂದು ಡ್ಯೂಟಿ ಬಿದ್ದಿದೆ. ಟೈಮ್ ಬಂದ್ಬಿಟ್ಟು 10:48. ಸೊ ಅದತ್ರ ಒಂದು 7 ನಿಮಿಷ ಇದೆ. 2.5 ಕಿಲೋಮೀಟರ್ ಪಿಕಪ್ಪು, ಏರ್ಪೋರ್ಟ್ಗೆ ಡ್ರಾಪು. ಭಾನುವಾರ ವೀಕೆಂಡ್, ವಾರದ ಕೊನೆ ದಿನ ಯಾವ ಥರ ರನ್ನಿಂಗ್ಸ್ ಆಗುತ್ತೆ ಏನೇ ಅಂತ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗೈಸ್ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. Locked in, guess I'm locked in. 593. ಡ್ಯೂಟಿ ಡ್ರಾಪ್ ಮಾಡಿದೆ ಟರ್ಮಿನಲ್ ಟು ಏರ್ಪೋರ್ಟು. 580 ರೂಪಾಯಿ ಕೊಟ್ಟಿದ್ದಾನೆ. ಟೈಮ್ ಕರೆಕ್ಟ್ 11:30. ಸೊ ಇವಾಗ ಬಂದ್ಬಿಟ್ಟು ರ್ಯಾಪಿಡೋನು ಆನ್ ಮಾಡ್ಕೊಳ್ಳೋಣ. ರ್ಯಾಪಿಡೋದಲ್ಲಿ ಆನ್ ಮಾಡಿಕೊಂಡು ನೋಡೋಣ. Looking for a piece of my I've been trying to redefine. ₹1,209 ಕ್ಯಾಶ್ ಕಲೆಕ್ಷನ್ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಆಯಿತಾ, ಪ್ರೀಮಿಯರ್ ಡ್ಯೂಟಿ ಊಬರಲ್ಲಿ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ನನಗೆ ಎಷ್ಟು ಕೊಡ್ತಾನೆ ನೋಡೋಣ. ಇಲ್ಲಿ 40 ಕಿಲೋಮೀಟ್ರ್ ಡ್ರಾಪ್ ಇರಬೇಕು ಗೈಸ್. ಇದು ಟೋಟಲ್ಲು 772 ರೂಪಾಯಿ ಕೊಟ್ಟಿದ್ದಾನೆ. ಕಸ್ಟಮರ್ ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಕಾಲ್ ಮಾಡೋಣ. ಇಲ್ಲಿ ಯಾವುದೂ ಡ್ಯೂಟಿ ಇಲ್ಲ ಗೈಸ್. ರ್ಯಾಪಿಡೋದಲ್ಲಿ ಡ್ಯೂಟಿ ಬರ್ತಿದ್ದಾವೆ ಎಲ್ಲ ಸ್ಮಾಲ್ ಬುಕ್ಕಿಂಗು. 1-2-3 ಬಂತು, ತಗೊಳ್ಳಿಲ್ಲ ನಾನು. ಹಲೋ, ಲೊಕೇಶನ್ ಅಲ್ಲಿ ಇದೀನಿ ನೋಡಿ ಸರ್. ಲೊಕೇಶನ್ ಅಲ್ಲಿ ಇದೀನಿ ನೋಡಿ ಸರ್. ಹಾಂ, Life, I can see the signs, world is gonna see me shine, fighting for my soul's sake, whipping fast, no brakes, nothing's ever been a waste, now that I've been wide awake, Luke's trying to pull me back in, I was stuck for a minute. ಇನ್ನೊಂದು ಡ್ರಾಪ್ ಆಯಿತು. ಇದು 4ನೇದು ಏರ್ಪೋರ್ಟು. ಟೈಮು 2 ಗಂಟೆ 2 ನಿಮಿಷ. ಪಕ್ಕ ಇನ್ನೊಂದು ಟೋಕನ್ ಹೊಡಿತಾನೆ ಇವಾಗ. ಇದೆಷ್ಟು ಕೊಡ್ತಾನೆ ನೋಡೋಣ. ಇಲ್ಲಿ ಡ್ರಾಪ್ ಮಾಡಿದ್ದು 600 ಚಿಲ್ಲರೆ ಕೊಡ್ತಾನೆ ಗೈಸ್ ಅಷ್ಟೇ. ಆನ್ಲೈನ್ ಪೇಮೆಂಟ್ ಆಗಿತ್ತು. 624 ರೂಪಾಯಿ ಕೊಟ್ಟಿದ್ದಾನೆ. ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವುದು ಕೊಡ್ತಾನೆ ಏನು ಅಂತ. ಗಾಡಿ ಕಡಿಮೆ ಇತ್ತು, ಅಲ್ಲಿ ಬರ್ಬೇಕು ನೋಡ್ಕೊಂಬಂದೆ. ಯಾರು ಲಾಂಗಿಂಗ್ ಹೆಸರೇ ಪರವಾಗಿಲ್ಲ. ನೋಡೋಣ ಇಲ್ಲಿ ಯಾವ್ದು ಕೊಡ್ತಾನೆ ಏನು ಅಂತ. ಇದು ಆ್ಯಡ್ ಮಾಡ್ಕೊಂಬಿಡ್ತೀನಿ. 624 ರೂಪಾಯಿ ಅಲ್ಲ, 909. This is an airport ride. Parking and tolls are included in the fare. Do not ask the customer for extra money. You will be suspended if you do this. ಇದು ಏರ್ಪೋರ್ಟ್ ರೈಡ್. ಪಾರ್ಕಿಂಗ್ ಮತ್ತು ಟೋಲ್ಗಳನ್ನು ದರದಲ್ಲಿ ಸೇರಿಸಲಾಗಿದೆ. ಗ್ರಾಹಕರಿಂದ ಹೆಚ್ಚು ಹಣವನ್ನು ಕೇಳಬೇಡಿ.
900 ರೂಪಾಯಿ. ಮೋಸ್ಟ್ಲಿ ವೈಟ್ ಫೀಲ್ಡ್ ಇರಬೇಕು. ಕರ್ಕೊಂಡು ಡ್ರಾಪ್ ಮಾಡೋಣ. Forgot the passion since the lights turned on. It's been camera action, and you start to see it all like a chain reaction. Watch it happen, yeah. Swear that I'ma find my way. Past been gone, I'ma watch it all fade. Whoa, guess I'm going MIA from everybody's problems. Oh, guess I'm locked in. Hello. सर रैपिडो किधर किधर सर? नंबर 397. 397. Yeah, pick up. 397. एक मिनट. सर इधर सर लेफ्ट साइड. हेलो सर. Where are you? सर इधर इधर. Oh. Yeah, but double 9. ಇದು ಏರ್ಪೋರ್ಟ್ ಪಾರ್ಕಿಂಗ್ ಮತ್ತು ಟೋಲ್ ಶುಲ್ಕ ಈಗಾಗಲೇ ರೈಲ್ವೆ ಸ್ಟೇಷನ್ ಆಗಿದೆ. ಇನ್ನೊಂದು ಡ್ರಾಪ್ ಆಯಿತು. ಎಷ್ಟೇನೋ ಅಂತ ಮರ್ತ್ಬಿಟ್ಟಿದ್ದೀನಿ ನಾನು. ಏರ್ಪೋರ್ಟಿಂದ ಇನ್ನೊಂದು ಡ್ರಾಪ್ ಮಾಡಿದ್ನಲ್ಲ 600 ಚಿಲ್ಲರೆ ಒಂದು ಕೊಟ್ಟಿದ್ದ. ಅದಾದಮೇಲಿಂದ ರ್ಯಾಪಿಡೋದಲ್ಲಿ ಎತ್ಕೊಂಡು ಏರ್ಪೋರ್ಟಿಂದ ಬಂದಿದ್ದು. ಇದು 825 ರೂಪಾಯಿ ಕೊಟ್ಟಿದ್ದಾನೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಟೋಲ್ ಮೇಲೆ ತೋರಿಸಿದ್ದು. ಟೋಲ್ ಮೇಲೆ ಹೋದರೆ 900 ಚಿಲ್ಲರೆ ಏನೋ ಕೊಡ್ತಾನೆ. 900 ಚಿಲ್ಲರೆ ಏನೋ ಹಾಕಿದ್ದ ವಿತ್ ಟೋಲ್ ಅಂದ್ಬಿಟ್ಟು. ಸೊ ನಾನು ಏನು ಮಾಡಿದೆ, ನಾನು CNG ಇರಲಿಲ್ಲ, CNG ಹಾಕ್ಸ್ಕೊಂಡು ವಿತೌಟ್ ಟೋಲ್ ಮೇಲೆ ಬಾಗ್ಲೂರು ರೂಟ್ ಮೇಲೆ ಬಂದ್ಬಿಟ್ಟೆ. ಈ ಕಡೆ ಎಲ್ಲಿ ಗೊತ್ತಾ, ಮಾರ್ತಳ್ಳಿ ಹತ್ರ ಡ್ರಾಪ್ ಇದು. ಸೊ ಟೋಲ್ ಬಂದಿದ್ದಕ್ಕೆ 825 ರೂಪಾಯಿ ತೋರಿಸ್ತಾ 920 ರೂಪಾಯಿ ಇಸ್ಕೊಂಡೆ ಕಸ್ಟಮರ್ ಹತ್ರ. ನೆಕ್ಸ್ಟ್ ಬುಕ್ಕಿಂಗ್ ವೆಯ್ಟ್ ಮಾಡಬೇಕು ಗೈಸ್. ಆಯ್ತು ನೋಡೋಣ. ಹಾಂ ಓಕೆ. ಮತ್ತೆ ರಿಟರ್ನ್ ಸಿಗ್ತಾವಲ್ಲ ಹಿಂಗ ಬುಕ್ ಮಾಡೋಕೆ? ಗೊತ್ತಿಲ್ಲ ಅವರು. ಈ ಕಡೆ ಕಡಿಮೆ ಕಡೆ ಗಾಡಿಗಳು ಸಿಗಲ್ಲ. ಡ್ರಾಪ್ ಆಯಿತು. 52 ಕಿಲೋಮೀಟ್ರಿಗೆ 874 ರೂಪಾಯಿ. ಟೈಮು 6:55. ಅರ್ನಿಂಗ್ಸ್ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ತನಕ ಒಂದು ಎಷ್ಟು 3600 ಚಿಲ್ಲರೆ 700 ರೂಪಾಯಿ ತನಕ ಆಗೈತೆ ಅರ್ನಿಂಗ್ಸ್ ಇಲ್ಲಿ ತನಕ. ಇನ್ನೊಂದು ಡ್ರಾಪ್ ಮಾಡಿದೆ. ಇದು ಎಷ್ಟನೇದಂತ ಗೊತ್ತಿಲ್ಲ. ಪ್ರಯಾರಿಟಿ ಬುಕ್ಕಿಂಗು ಊಬರಲ್ಲಿ 721 ರೂಪಾಯಿ ಕೊಟ್ಟಿದ್ದಾನೆ. 33 ಕಿಲೋಮೀಟ್ರಿಗೆ ಆಯಿತಾ. ಪಿಕ್ ಮಾಡಿದ್ದು ಬಂದ್ಬಿಟ್ಟು ನಾನು 7:33 ಪಿಕ್ ಮಾಡಿದ್ದು. ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು 9:36ಕ್ಕೆ. ಹೆವಿ ಟ್ರಾಫಿಕ್ ಅಂದ್ಕೊಳ್ಳಿ. ಟೋಟಲ್ ಬಂದ್ಬಿಟ್ಟು ಟ್ರಿಪ್ಸ್ ಎಷ್ಟಾಗಿದೆ ಅಂತ ನಿಮ್ಗೆ ಹೇಳ್ತೀನಿ. 6 ಟ್ರಿಪ್ಸ್ ಆಗೈತೆ ಗೈಸ್. 6 ಟ್ರಿಪ್ಸ್ಗೆ 4491 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಇಲ್ಲಿ ತನಕ. ಹತ್ರ ಇನ್ನೊಂದು 1.5-2 ಅವರ್ ಆದರೆ ಹತ್ತಿರ ಕರೆಕ್ಟಾಗಿ 12 ಅವರ್ಸ್ ಆಗುತ್ತೆ ಲಾಗಿನ್ ಬಂದು. ಅಂದರೆ ಲಾಗಿನ್ಗೆ ಬಂದು ಡ್ಯೂಟಿ ಗೈಸ್ ಯಾವ್ದಾದ್ರು ಮನೆ ಕಡೆ ಎಲ್ಲ ಏರ್ಪೋರ್ಟ್ ಯಾವ್ದಾದ್ರು ಕೊಟ್ಟರೆ ಸೊ ಹೊಂಟೋಗ್ತೀನಿ. ಲಾಸ್ಟ್ ಡ್ಯೂಟಿ ನೋಡೋಣ ಯಾಕೆ ಬಿದ್ದಿದೆ ಏರ್ಪೋರ್ಟ್ಗೆ. ಸೊ ಬಂದು ವೆಯ್ಟ್ ಮಾಡಿ ಹತ್ತತ್ರ ಇನ್ನೊಂದು ಕ್ಯಾನ್ಸಲ್ ಮಾಡೋ ಟೈಮಲ್ಲಿ ಕಾಲ್ ಮಾಡೋದು ರಿಸೀವ್ ಮಾಡ್ತಾರೆ. ಮಾಡ್ಬಿಟ್ಟು ಬಾ ಅಂತ ಪ್ಯಾಸೆಂಜರ್ ಬಂದಿದ್ದೀನಿ ಫೈನಲಿ. ಸೊ ಇದು ಬಂದ್ಬಿಟ್ಟು ಸೀಗೆಹಳ್ಳಿಯಿಂದ ಏರ್ಪೋರ್ಟು ಡ್ರಾಪು. ಇದು ಬಂದ್ಬಿಟ್ಟು 500 ರೂಪಾಯಿ ಇದೆ ಆಯಿತಾ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಎಷ್ಟಾಗಿದೆ ಏನಾಯ್ತು ಅಂತ ಇವಾಗ ಹೇಳ್ಬಿಟ್ಟು ವಿಡಿಯೋ ಎಂಡ್ ಮಾಡ್ಬಿಡ್ತೀನಿ. ಯಾಕಂದ್ರೆ ನನಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಇದನ್ನು ಆ್ಯಡ್ ಮಾಡ್ಕೊಂಬಿಡ್ತೀನಿ 500 ರೂಪಾಯಿ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 4991 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇದರಲ್ಲಿ ಫ್ಯೂಲ್ ಬಂದ್ಬಿಟ್ಟು 2 ಸಲ ಫ್ಯೂಲ್ ಹಾಕ್ಸ್ಕೊಂಡಿದ್ದೀನಿ ಸರಿನಾ. ಸೊ 2 ಸಲ ಫ್ಯೂಲ್ ಹಾಕ್ಸ್ಕೊಂಡಿರೋದು ಪ್ಯಾಸೆಂಜರ್ ಬಂದರು ಗೈಸ್. $580.
ಲಾಸ್ಟ್ನೇದು ಡ್ರಾಪ್ ಮಾಡಾಯಿತು 536 ರೂಪಾಯಿ ಕೊಟ್ಟಿದ್ದೆ ನಾನು ನೋಡಿರಿ. ಕರೆಕ್ಟಾಗಿ ಅರ್ನಿಂಗ್ಸ್ ಗೈಸ್ 11:15 ಇವಾಗ 15 ನಿಮಿಷ ಎಕ್ಸ್ಟ್ರಾ ಆಗೈತೆ. 12 ಅವರ್ ಮೇಲೆ 15 ನಿಮಿಷ ಎಕ್ಸ್ಟ್ರಾ ಆಗೈತೆ ಲಾಗಿನಲ್ಲಿದ್ದು. ಸೊ ಅರ್ನಿಂಗ್ಸು 5,027 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಆಯಿತಾ. ಈ ಒಂದ್ರದ್ದು ನಾನು ನಿಮಗೆ ಹಾಕಿರ್ತೀನಿ ಅಂತ ಅಂದ್ಕೊಳ್ತೀನಿ. ಟ್ರಿಪ್ದು ಎಲ್ಲ ಒಂದು ಟ್ರಿಪ್ದು ನಿಮ್ಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಅಂತ ಅಂದ್ಕೊಳ್ತೀನಿ. ಮತ್ತು ಕಿಲೋಮೀಟ್ರ್ ಬಂದ್ಬಿಟ್ಟು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಹೇಳ್ತೀನಿ. 292 ಕಿಲೋಮೀಟ್ರ್ ಓಡೈತೆ ಗೈಸ್ ಗಾಡಿ ಟೋಟಲ್ಲು ಆಯಿತಾ. ಟೋಟಲ್ ಬಂದ್ಬಿಟ್ಟು CNG 2 ಸಲ ಹಾಕ್ಸ್ಕೊಂಡಿರೋದು. ಈ ಬಿಸಿಲಲ್ಲಂತೂ ನಿಜವಾಗ್ಲೂ CNG ಎಷ್ಟು ಮೈನಸ್ ಮಾಡ್ಕೊಳ್ಳಿ ಅಂತಂದರೆ 2 ಸಲ CNG ಹಾಕ್ಸ್ಕೊಂಡಿದ್ದೀನಿ. ಬಟ್ ಇನ್ನೂ CNG ಇದೆ. ಟೋಟಲ್ CNG ಎಷ್ಟು ಮೈನಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ 700 ರೂಪಾಯಿ ಒಂದು ಫುಲ್ ಟ್ಯಾಂಕ್ CNG 700 ರೂಪಾಯಿ ಅಂತ ಕೌಂಟ್ ಮಾಡಿಕೊಡ್ರಿ ಫಸ್ಟದು. ಆಮೇಲೆ ನಮಗೆ ತಿರ್ಗಾ ಒಂದು ಎಷ್ಟು 632 ರೂಪಾಯಿನ ಹಾಕ್ಸ್ತೇವೆ ತಿರ್ಗಾ. ಅದರಲ್ಲಿ ಬಂದ್ಬಿಟ್ಟು ಹತ್ರ ಇನ್ನೂ ಇದೆ CNG, ಇನ್ನೂ ಒಂದು ಹಾಫ್ ಟ್ಯಾಂಕ್ ಮೇಲ್ಗಡೆನೇ ಇದೆ CNG. ಸೊ ಎಷ್ಟು ಕೌಂಟ್ ತಗೊಳ್ತೀರಾ ಅಂದರೆ ಮೈನಸ್ ಮಾಡ್ಕೊಳ್ಳಿ ಅಂತಂದರೆ ಈಗ ಅರ್ನಿಂಗ್ಸಲ್ಲಿ 5,000 1 ನಿಮಿಷ ಇರಿ ರೂಪಾಯಿ ಮೈನಸ್ ಮಾಡ್ಕೊಳ್ಳೋಣ. ಹತ್ತತ್ರ ಒಂದು 900 ರೂಪಾಯಿ CNG ಮೈನಸ್ ಮಾಡಿಕೊಡ್ರಿ. ಇದು ಹೆಚ್ಚು ಕಮ್ಮಿ ಹೇಳ್ತಿರೋದು ನಾನು ಆಯ್ತು. ಏನಕ್ಕಂದರೆ ಇನ್ನು CNG 2ನೇ ಸಲ ಹಾಕ್ಸ್ಕೊಂಡಿರೋದ್ರಲ್ಲಿ CNG ಇನ್ನೂ ಇದೆ. ಅಂದಾಜು ಮೇಲೆ ಹೇಳ್ತಿರೋದು ಎಷ್ಟು ಹೋಗಿದೆ ಎಷ್ಟು ಹೋಗಿರ್ಬೋದು ಇವಾಗ ಅಂತ ಅಂದ್ಬಿಟ್ಟು ಅಂದಾಜು ಮೇಲೆ ಹೇಳ್ತಿರೋದು. ಮತ್ತು ಇನ್ನು ಸಬ್ಸ್ಕ್ರಿಪ್ಷನ್ ಫೀಸು 200 ರೂಪಾಯಿ ಮೈನಸ್ ಮಾಡಿಕೊಂಡ್ರೆ ಇನ್ನು ಮಿಕ್ಕಿರೋಂಥ ಅರ್ನಿಂಗ್ಸ್ ಬಂದ್ಬಿಟ್ಟು ಕರೆಕ್ಟಾಗಿ 3,927 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಆಯಿತಾ. ನನ್ನ ಟಾರ್ಗೆಟ್ ಏನಿದೆ, ನಂದು ಮಂತ್ಲಿ ಕಮಿಟ್ಮೆಂಟು, ನಂದು ಏನೇನು ಸಾಲಗಳಿದ್ದಾವೆ, ನಂದು ಕರೆಕ್ಟ್ ಆ ಪ್ಲ್ಯಾನ್ ಏನಿತ್ತು. ಸೊ ಪ್ಲ್ಯಾನ್ಗೆ ಸ್ವಯಂ ಇದೇ ಅರ್ನಿಂಗ್ಸ್ ಆಗಬೇಕಾಗಿರೋದು ನನಗೆ. ನೋಡಿ ಇಲ್ಲೆಲ್ಲ ಹೋಗಿ ನನಗೆ 4,000 ರೂಪಾಯಿ ಮಿಕ್ಕೊಳ್ಬೇಕು. ನೋಡಿ ಇದು 3,927 ರೂಪಾಯಿ ಮಿಕ್ಕೊಂಡು ಪರವಾಗಿಲ್ಲ. ಹತ್ತತ್ರ 78 ರೂಪಾಯಿನ 80 ರೂಪಾಯಿನ ಕಮ್ಮಿ 4,000 ರೂಪಾಯಿಗೆ ಪರವಾಗಿಲ್ಲ. ನನಗೆ ಪ್ರತಿದಿನ ಇಷ್ಟೇ. ಈಗ 12 ಅವರ್ ಲಾಗಿನ್ ಬೇಕಾದ್ರೆ ಇರೋಕೆ ರೆಡಿ. ಇಷ್ಟ ಆಗಲೇಬೇಕು ವಯಸ್ಸು ನನಗೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಬಗ್ಗೆ ಏನು ಅನಿಸ್ತಾನೋ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್. ಸೊ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನೂ ಟೈಮ್ ಹತ್ತತ್ರ 11 ಕಾಲ ಆಗೋಯ್ತು. ಇನ್ನೂ ತಿಂಡಿ ಮಾಡಿಲ್ಲ, ಸ್ನಾನ ಮಾಡಿಲ್ಲ, ಎಡಿಟ್ ಮಾಡಬೇಕು. ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಎಷ್ಟೊತ್ತಾಗೋದು ಗೊತ್ತಿಲ್ಲ. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ ನಾಳೆ. ಅಲ್ಲಿ ಸಿಗೋಣ. ಟೇಕ್ ಕೇರ್. ಸಿಯಾ. ಬೈ ಗೈಸ್.